ನೀವೆಲ್ಲರನ್ನು ಈ ವಾಕ್ಯವನ್ನು ಕೇಳಲು ಆಹ್ವಾನಿಸುತ್ತೇನೆ. ಪ್ರೀತಿಯ ಸಹೋದರ ಸಹೋದರರೇ, ದೇವರಿಂದ ಬೈಬಲ್ ಗ್ರಂಥದಲ್ಲಿ ಕರೆ ಹೊಂದಿದವರು ಯಾರು ಎಂಬುದನ್ನು ನಾವು ಈ ಸಮಯದಲ್ಲಿ ನೋಡೋಣ. ದೇವರು ಯಾರನ್ನು ಕರೆಯುತ್ತಾರೋ ಅವರನ್ನು ದೇವರು ಈ ಲೋಕದಲ್ಲಿ ಆತನನ್ನು ಪರಿಶೋಧಿಸಲು ಅವರು ಸಿದ್ಧರಿರುತ್ತಾರೆ. ದೇವರು ಯಾರನ್ನು ಕರೆದರೂ ಅವರ ಜೊತೆ ಅವರು ಇರಲು ನಾವು ಪ್ರಯತ್ನ ಅವರು ಮಾಡುತ್ತಾರೆ ದೇವರು. ಪ್ರೀತಿಯ ಸಹೋದರ ಸಹೋದರರೇ, ಅನ್ನಾಳ ಒಂದು ಪ್ರಾರ್ಥನೆಯಲ್ಲಿ ನೋಡಬೇಕಾದರೆ 1 ಸಾಮುವೇಲ 1ನೇ ಅಧ್ಯಾಯ ವಾಕ್ಯಗಳು 9ರಿಂದ 18ರವರೆಗೆ ನಾವು ಓದುವಾಗ, ಪ್ರೀತಿಯ ಸಹೋದರ ಸಹೋದರರೇ, ಆಗ ಅವರು ಸಿಲೋವಿನಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡು ಮೇಲೆ ಅನ್ನಳು ಎದ್ದು ಯಾಜಕನಾದ ಎಲಿಯ ಯೆಹೋವನ ಮಂದಿರ ದ್ವಾರದ ನಿಲುಪಟ್ಟಿಗಳ ಬಳಿಯಲ್ಲಿ ಒಂದು ಪೀಠದ ಮೇಲೆ ಕೂತಿರುವಾಗ ಹೋಗಿ ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು, ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು, ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಅವನು ಜೀವದಿಂದಿರುವ ತನಕ ನಿನ್ನವನಿಗಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಾಪಿಸಿ ಕೊಡುವೆನು. ಅವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಬರಗೊಡಿಸುವುದಿಲ್ಲ ಎಂದು ಪ್ರಾರ್ಥಿಸಿ ಹರಕೆ ಮಾಡಿದಳು. ಪ್ರೀತಿಯ ಸಹೋದರ ಸಹೋದರರೇ, ಆಕೆಯು ಹರಕೆ ಮಾಡಬೇಕಾದರೆ ಆಕೆಯಲ್ಲಿದ್ದ ಎಲ್ಲ ದುಃಖವನ್ನು ಆಕೆಯು ಹೇಳಿಕೊಂಡಳು ಎಂಬುದನ್ನು ಇಲ್ಲಿ ನಾವು ನೋಡ್ತೇವೆ. ಆಕೆಯ ದುಃಖ ಏನಾಗಿತ್ತೆಂದರೆ, ಆಕೆಗೆ ಒಂದು ಮಗು ಬೇಕಾಗಿತ್ತು. ಆ ಮಗುವನ್ನು ಆಕೆಯು ಕೇಳುವಾಗ ಕಣ್ಣೀರಿಟ್ಟು ಪ್ರಾರ್ಥಿಸಿ ತನ್ನ ಹರಕೆ ಮಾಡುತ್ತಾಳೆ. ನನಗೆ ಕೊಡುವ ಮಗನನ್ನು ನಾನು ಪ್ರತಿಷ್ಠಾಪಿಸಿ ಈ ಲೋಕದಲ್ಲಿ ಅವನು ಜೀವದಿಂದಿರುವ ತನಕ ನಿನ್ನ ಕೆಲಸ ಕಾರ್ಯಗಳಲ್ಲಿ ಆತನನ್ನು ಬಿಡುತ್ತೇನೆ ಸ್ವಾಮಿ ಎಂದು ಹೇಳಿದಾಗ, ಪ್ರೀತಿಯ ಸಹೋದರ ಸಹೋದರರೇ, ಈಕೆಯು ಆ ಪ್ರಾರ್ಥನೆ ಮಾಡಿದ ತಕ್ಷಣ ಆಕೆಯಲ್ಲಿ ಆ ದೈವ ಶಕ್ತಿಯ ಕೃಪೆಯು ಕರುಣೆಯು ಇಳಿದು ಬಂದಿತು. ಆಕೆಯನ್ನು ದೇವರು ಆಶೀರ್ವದಿಸಿದರು. ಆಕೆಯ ಗರ್ಭದಲ್ಲಿರುವ ಮಗು ಬಿದ್ದರೆ ಸಾಕು, ಆ ಮಗು ದೇವರು ಕರೆದರು ಎಂಬುದನ್ನು ನಾವು ಈ ಬೈಬಲ್ ಗ್ರಂಥದಲ್ಲಿ ನೋಡುತ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯ. ಆಕೆಯು ಬಲು ಹೊತ್ತಿನವರೆಗೆ ಯೆಹೋವನ ಮುಂದೆ ಪ್ರಾರ್ಥನೆ ಮಾಡುತ್ತಿರುವಾಗ ಎಲಿಯ ಆಕೆಯ ಬಾಯನ್ನೇ ನೋಡಿದನು. ಆಕೆಯ ಹೃದಯದಲ್ಲಿ ಹಲ್ಲೆಲೂಯ, ದೇವಾದ ದೇವನೇ ಸ್ತೋತ್ರ. ಆಕೆಯ ಹೃದಯದಲ್ಲಿ ಪ್ರಾರ್ಥಿಸುತ್ತಿರುವುದರಿಂದ ತುಟಿಗಳು ಮಾತ್ರ ಅಲ್ಲಾಡುತ್ತಿದ್ದವು. ಆಮೇನ್. ಶಬ್ದ ಕೇಳಿಸಲಿಲ್ಲ. ಆದ್ದರಿಂದ ಈಕೆಯು ಮದ್ಯಪಾನ ಮಾಡಿ ಬಂದಿದ್ದಾಳೆಂದು ಅವನು ನೆನೆಸಿ, ನಿನ್ನ ಅಮಲು ಇನ್ನೂ ಇಳಿಯಲಿಲ್ಲವೋ? ದ್ರಾಕ್ಷಾರಸ ಮತ್ತು ನಿನ್ನನ್ನು ಬಿಟ್ಟು ಹೋಗಲು ಅಂದನು. ಪ್ರೀತಿಯ ಸಹೋದರ ಸಹೋದರರೇ, ಆಕೆಯು ತನ್ನ ತುಟಿಗಳಿಂದ ದೇವರನ್ನು ಪ್ರಾರ್ಥಿಸುತ್ತಿದ್ದಳು, ದೇವರನ್ನು ಆರಾಧಿಸುತ್ತಿದ್ದಳು, ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದಳು. ದೇವರೊಟ್ಟಿಗೆ ಆಕೆಯು ದುಃಖವನ್ನು ಹೇಳಿಕೊಂಡು ದೇವರ ಸಂಪರ್ಕವನ್ನು ಆಕೆಯು ಪಡೆಯಲು ತುಟಿಗಳನ್ನು ಬಿಸುಗುಟ್ಟಿತ್ತಿದ್ದಳು ಎಂಬುದನ್ನು ನಾವು ಇಲ್ಲಿ ನೋಡುತ್ತೇವೆ. ಪ್ರೀತಿಯ ಸಹೋದರ ಸಹೋದರರೇ, ಅದಕ್ಕೆ ಅನ್ನಾಳು, ಸ್ವಾಮಿ ಆಗಲ್ಲ, ನಾನು ಬಹು ದುಃಖ ಪೀಡಿತಳು. ದ್ರಾಕ್ಷವನ್ನಾದರೂ ಬೇರೆ ಯಾವ ಮದ್ಯಪಾನವಾದರೂ ಕುಡಿಯಲಲ್ಲ. ನನ್ನ ಮನೋವೇದನೆಯನ್ನು ಯೆಹೋವನ ಮುಂದೆ ಒಯ್ಯುತ್ತಿದ್ದೇನೆ. ಹಲ್ಲೆಲೂಯ. ನಿನ್ನ ದಾಸಿಯಾದ ನನ್ನನ್ನು ಅಯೋಗ್ಯಳೆಂದು ನೆನೆಸಬೇಡ. ಈವರೆಗೆ ನನ್ನ ಹೆಚ್ಚಾದ ಚಿಂತೆಯನ್ನು ವ್ಯಥೆಯನ್ನು ಅರಿಕೆ ಮಾಡಿಕೊಳ್ಳುತ್ತಿದ್ದೇನು ಎಂದು ಹೇಳಿದಳು.
ಪ್ರೀತಿಯ ಸಹೋದರ ಸಹೋದರಿ, ಎಲಿಯ ಪ್ರವಾದಿಯು, ಅಮ್ಮ ಇನ್ನು ನೀನು ಕುಡಿದಿರುವ ಅಮಲು ಇಳಿದಿಲ್ಲವೇ? ದ್ರಾಕ್ಷಾರಸನ್ನಾಗಲಿ ಕುಡಿದಿರುವ ಅಮಲಿಂದ ದೇವರೊಟ್ಟಿಗೆ ಬಂದು ನೀನು ಪಿಸುಗುಟ್ಟುತ್ತಿರುವೆಯಾ? ಓ, ದೇವರಿಗೆ ಕೋಪ ಬರುತ್ತದೆ, ಮಗಳೇ ಆಗಿ ಪಿಸುಗುಟ್ಟಬೇಡ ಎಂದು ಹೇಳಿದಾಗ ಆಕೆ ಹೇಳುತ್ತಾಳೆ, ನಾನು ದ್ರಾಕ್ಷಾರಸವನ್ನಾಗಲಿ ಮದ್ಯಪಾನವನ್ನಾಗಲಿ ಕುಡಿಯಲಿಲ್ಲ. ನಾನು ಮನೋವೇದನೆಯನ್ನು ಯೆಹೋವನ ಮುಂದೆ ನಾನು ಚೆಲ್ಲುತ್ತಿದ್ದೇನೆ. ನನ್ನ ತುಟಿಗಳು ಪಿಸುಗುಟ್ಟಬೇಕಾದರೆ ಯೆಹೋವನೊಂದಿಗೆ ನನ್ನ ಮೆಲ್ಲನೆ ಧ್ವನಿಯು ಆ ಸರ್ವೇಶ್ವರನಿಗೆ ಸೇರುತ್ತದೆ. ನನ್ನ ಸರ್ವೇಶ್ವರನು ನನ್ನನ್ನು ಕೈ ಬಿಡುವುದಿಲ್ಲ ಎಂದು ಆಕೆಯು ತನ್ನ ಆ ಎಲಿಯಪ್ಪಿಗೆ ತಿಳಿಸುತ್ತಾಳೆ. ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ. ನಿನ್ನ ದಾಸಿಯಾದನನ್ನು ಅಯೋಗ್ಯಳೆಂದು ನೆನೆಸಬೇಡ. ಈವರೆಗೆ ನನ್ನ ಹೆಚ್ಚಾದ ಚಿಂತೆಯನ್ನು ವ್ಯಥೆಯನ್ನು ಅರಕೆ ಮಾಡುತ್ತಿದ್ದೇನೆ ದೇವರ ಮುಂದೆ ಎಂದು ಆಕೆ ಹೇಳಿದಳು. ಪ್ರೀತಿಯ ಸಹೋದರ ಸಹೋದರರೇ, ಆಗ ಎಲಿಯನು ಆಕೆಗೆ, ಸಮಾಧಾನದಿಂದ ಹೋಗು, ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸಲಿ ಎನ್ನಲು ಅನ್ನಾಳು ಎಲಿಗೆ, ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಆಮೇಲೆ ಆಕೆಯು ಮೊರೆಯು ದುಃಖವು ಕಾಣಲಿಲ್ಲ ಆಕೆಯಲ್ಲಿ. ಪ್ರೀತಿಯ ಸಹೋದರ ಸಹೋದರರೇ, ಏಕೆಂದರೆ ಪ್ರೀತಿಯ ಸಹೋದರ ಸಹೋದರರೇ, ದೇವರಲ್ಲಿ ಮೊರೆ ಹೋದ ಆಕೆಗೆ ದೇವರು ಆಕೆಯನ್ನು ಆಶೀರ್ವದಿಸಿದರು. ದೇವರು ಆಕೆಯೊಟ್ಟಿಗೆ ಇದ್ದರು. ದೇವರು ಆ ಮಗುವನ್ನು ಕೊಡಲು ಹಿಂಜರಿಯಲಿಲ್ಲ. ಆಕೆಯ ಪ್ರಾರ್ಥನೆಯನ್ನು ಕೇಳಿ ದೇವರು ಆಶೀರ್ವದಿಸಿ ಆ ಗರ್ಭವನ್ನು ಮುಟ್ಟಿ ಆ ಗರ್ಭದಿಂದ ಆಕೆಗೆ ಹೋದ ಎಲ್ಲ ರೀತಿಯ ಮಾನ ಮರ್ಯಾದೆ ಮತ್ತು ಎಲ್ಲವನ್ನು ದೇವರು ಪುನಃ ಆಕೆಗೆ ವಾಪಸ್ ಕೊಟ್ಟಿದ್ದಾರೆ. ಆಕೆಯು ತುಟಿಗಳಿಂದ ಪಿಸುಗುಟ್ಟಿ ದೇವರಿಗೆ ಆಕೆಯು ಮಾತನಾಡಬೇಕಾದರೆ, ಪ್ರೀತಿಯ ಸಹೋದರ ಸಹೋದರರೇ, ಹಲ್ಲೆಲೂಯಾ, ಹಲ್ಲೆಲೂಯಾ, ದೇವಾದನೆ. ಅವಳು ಮರುದಿನ ಬೆಳಗ್ಗೆ ಎದ್ದು ಯೆಹೋವನನ್ನು ಆರಾಧಿಸಿ ರಾಮದಲ್ಲಿ ತಮ್ಮ ಮನೆಗೆ ಬಂದರು. ಎಲ್ಕಾಯನ ತನ್ನ ಹೆಂಡತಿಯಾದ ಅನ್ನಾಳು ಕೂಡಲು ಆಕೆಯು ಯೆಹೋವನ ಅನುಗ್ರಹದಿಂದ ಗರ್ಭಿಣಿಯಾಗಿ ದಿನ ತುಂಬಿದ ಮೇಲೆ ಒಬ್ಬ ಮಗುವನ್ನು ಎತ್ತಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಹೋವನು ಬೇಡಿ ಪಡೆದುಕೊಂಡನೆಂದು ಹೇಳಿ ಆ ಮಗುವಿಗೆ ಆಕೆಯು ಸಾಮುವೇಲ್ ಎಂದು ಹೆಸರಿಟ್ಟಳು. ಹಲ್ಲೆಲೂಯಾ, ದೇವಾದ ದೇವನೇ ಸ್ತೋತ್ರ. ಎಲ್ಕಾಯನು ಕುಟುಂಬ ಸಹಿತವಾಗಿ ಎಂದಿನಂತೆ ಯೆಹೋವನಿಗೆ ವಾರ್ಷಿಕೋತ್ಸವವನ್ನು ಅರ್ಪಿಸುವುದಕ್ಕೂ ಆಕೆಯ ಹರಕೆ ಸಲ್ಲಿಸುವುದಕ್ಕೂ ಹೋಗುವುದಕ್ಕೆ ಸಿದ್ಧನಾಗಲು ಅನ್ನಾಳು, ಮಗನು ಮೊಲೆ ಬಿಡುವವರೆಗೆ ನಾನು ಬರುವುದಿಲ್ಲ. ಅವನು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಂಡು ಯಾವಾಗಲೂ ಅಲ್ಲಿಯೇ ಇರುವ ಹಾಗೆ ಆಮೇಲೆ ತೆಗೆದುಕೊಂಡು ಬರುವೆನು ಎಂದು ಹೇಳಿದಳು. ಹಲ್ಲೆಲೂಯಾ. ಆಕೆಯ ಗಂಡನಾದ ಎಲ್ಕಾಯನು ಆಕೆಗೆ, ನಿನಗೆ ಸರಿ ತೋರುವ ಪ್ರಕಾರ ಆಗಲಿ, ಮಗನು ಮೊಲೆ ಬಿಡುವವರೆಗೆ ಇರು, ಯೆಹೋವನು ತನ್ನ ವಾಕ್ಯವನ್ನು ದೃಢಪಡಿಸಲಿ ಅಂದನು. ಮಗನು ಮೊಲೆ ಬಿಡುವ ತನಕ ಅನ್ನಾಳು ಮನೆಯಲ್ಲಿ ಇದ್ದಳು, ಅವನನ್ನು ಸಾಕಿದಳು. ಅನಂತರ ಆಕೆಯ 3 ವರ್ಷದ ಒಂದು ಓರಿಯನ್ನು, 30 ಸೇರು ಹಿಟ್ಟನ್ನು, 1 ತಿತ್ತಿ ದ್ರಾಕ್ಷಾರಸವನ್ನು ತೆಗೆದುಕೊಂಡು ಹಲ್ಲೆಲೂಯಾ ಪುತ್ರ ಸಮೇತರಾಗಿ ಸಿಲೋವಾಮಿಯಲ್ಲಿ ಹಲ್ಲೆಲೂಯಾ ಯೆಹೋವನ ಮಂದಿರಕ್ಕೆ ಬಂದಳು. ಮಗನು ಇನ್ನೂ ಚಿಕ್ಕವನಾಗಿರುವನು. ಅವನು ಹೋರಿಯನ್ನು ಯಜ್ಞ ಮಾಡಿದ ಮೇಲೆ ಮಗನನ್ನು ಎಲಿಯನ ಬಳಿಗೆ ತಂದರು. ಅನ್ನಾಳು ಎಲಿಗೆ, ಸ್ವಾಮಿ, ನಿನ್ನ ಜೀವದಾನೆ, ಮೊದಲು ಯೆಹೋವನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಲ್ಲಿ ನಿನ್ನ ಹತ್ತಿರ ನಿಂತಿದ್ದ ಸ್ತ್ರೀಯು ನಾನೇ. ಆತನು ತನ್ನ ಪ್ರಾರ್ಥನೆಯನ್ನು ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ. ನಾನು ಇವನನ್ನು ಯೆಹೋವನಿಗೆ ಒಪ್ಪಿಸಿ ಬಿಟ್ಟಿದ್ದೇನೆ. ಇವನು ಜೀವದಿಂದಿರುವ ತನಕ ಆತನಿಗೆ ಪ್ರತಿಷ್ಠಾಪಿಸಿರುವನು ಎಂದು ಹೇಳಿದಳು. ಆಮೇಲೆ ಅವನು ಯೆಹೋವನಿಗೆ ನಮಸ್ಕರಿಸಿದಳು. ಹಲ್ಲೆಲೂಯಾ. ಪ್ರೀತಿಯ ಸಹೋದರ ಸಹೋದರರೇ, ಆಕೆ ಯಾವ ರೀತಿಯಾಗಿ ಹರಕೆ ಮಾಡಿದಳು ಅದೇ ರೀತಿಯಾಗಿ ಆ ಮಗನು ದೊಡ್ಡವನಾದ ಮೇಲೆ ಬಂದು ಆ ದೇವರಿಗೆ ಹರಕೆ ಮಾಡಿದಾಗೆ ಆ ಬಲಿಗಳನ್ನು ಅರ್ಪಿಸಿ ಆ ಎಲಿಯನಿಗೆ ಸಮರ್ಪಿಸಿ ಆ ಮಗಿಯು ಆಕೆಯು ಮನೆಗೆ ಹೋಗುತ್ತಾಳೆ. ಪ್ರೀತಿಯ ಸಹೋದರ ಸಹೋದರಿ, ಎಲಿಯ ಅಲ್ಲಿ ಆಕೆಯು ತನ್ನ ಮಗನನ್ನು ಅನ್ನಾಳು ದೇವರನ್ನು ಕೊಂಡಾಡಿ ಸಾಮುವೇಲನನ್ನು ಸಿಲೋವಾಮಿಯಲ್ಲಿ ಬಿಟ್ಟು ಹೋದಳು. ಅನ್ನಾಳ ವಿಜ್ಞಾಪನೆ ಏನು? ಅನ್ನಾಳ ಪ್ರಾರ್ಥನೆ ಏನು? ಅನ್ನಾಳು ಪ್ರಾರ್ಥನೆಯಲ್ಲಿ ಈ 2ನೇ ಅಧ್ಯಾಯದಲ್ಲಿ ಹೇಳ್ತಾಳೆ. ಪ್ರೀತಿಯ ಸಹೋದರ ಸಹೋದರರೇ,
ನನ್ನ ಹೃದಯವು ಯೆಹೋವನಲ್ಲಿ ಉಲ್ಲಾಸಿಸುತ್ತಿದೆ, ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ. ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆದಿರುವುದು, ನಿನ್ನ ರಕ್ಷಣೆಯಲ್ಲಿ ಆನಂದಿಸುತ್ತೇನೆ. ಯೆಹೋವನಂತ ಪರಿಶುದ್ಧ ಇಲ್ಲವೇ ಇಲ್ಲ, ನಿನ್ನ ಹೊರತು ದೇವರು ಯಾರು? ನನ್ನ ದೇವರೇ, ಅಸಮಾಧಾನವಾದ ಆಶ್ರಯ ದುರ್ಗವು, ಇನ್ನು ಮುಂದೆ ಅಮ್ಮಿನಿಂದ ನುಡಿಯಬೇಡಿರಿ, ಸೊಕ್ಕಿನ ಮಾತು ನಿಮ್ಮ ಬಾಯಿಂದ ಹೊರಡದಿರಲಿ. ದೇವರಾದ ಯೆಹೋವನು ಸರ್ವಜ್ಞನು, ಆತನು ಮನುಷ್ಯರ ಕ್ರಿಯೆಗಳನ್ನು ತೂಗುವನು. ಶೂರರ ಬಿಲ್ಲುಗಳನ್ನು ಮುರಿಯಲ್ಪಡುತ್ತವೆ, ಎಡಬಿಡದವರು ಶೌರ್ಯವೆಂಬ ನಡಕಟ್ಟನ್ನು ಬಿಗಿದಿದ್ದಾರೆ. ಹೊಟ್ಟೆ ತುಂಬ ಉಣ್ಣುತ್ತಿದ್ದರೂ ನನಗೋಸ್ಕರ ಕೂಲಿ ಮಾಡುತ್ತಾರೆ. ಹಸಿವುಗೊಂಡವರು ಉಂಡು ಸುಖದಿಂದಿರುತ್ತಾರೆ. ಬಂಜೆಯು 7 ಮಂದಿ ಮಕ್ಕಳನ್ನು ಹೆರುವಳು, ಮಕ್ಕಳವರು ದಿಕ್ಕಿಲ್ಲದೆ ಹೋಗುವಳು. ಯೆಹೋವನೇ, ಸಾಯುವವನು ಬದುಕುವವನು, ಪಾತಾಳದಲ್ಲಿ ದೊಬ್ಬುವವನು ಮೇಲಕ್ಕೆ ಬರಮಾಡುವವನು ಆತನೇ. ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ, ವಂದನೆ ನಿಮಗೆ, ಆರಾಧನೆ. ಬಡತನವಿರಲಿ ಸಿರಿತನವಿರಲಿ, ಕೊಡುವವನು ತಗ್ಗಿಸುವವನು ಹೆಚ್ಚಿಸುವವನು ಯೆಹೋವನೇ. ಆತನು ದೀನರನ್ನು ಧೂಳಿನಿಂದ ಎತ್ತಿ ದರಿದ್ರರನ್ನು ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳೊಂದಿಗೆ ಕೊಳ್ಳಿರಿಸಿರಿ. ಅವನಿಗೆ ಮಹಿಮಾ ಶಕ್ತಿಯನ್ನು ಬಾಧ್ಯತೆಯಾಗಿ ಅನುಗ್ರಹವಾಗಿದ್ದಾನೆ. ಭೂಮಿಯ ಆಧಾರ ಸ್ತಂಭಗಳು ಯೆಹೋವನವೇ, ಆತನೇ ಅವುಗಳ ಮೇಲೆ ಭೂಮಂಡಲವನ್ನು ಸ್ಥಾಪಿಸಿದ್ದಾನೆ. ಆತನು ತನ್ನ ಭಕ್ತರ ಹೆಜ್ಜೆಗಳನ್ನು ಕಾಯುವನು. ಯೆಹೋವನು ವಿರೋಧಿಗಳ ಮುರಿಯಲ್ಪಡುತ್ತಾರೆ. ಆತನು ಆಕಾಶದಿಂದ ಅವರ ಮೇಲೆ ಗರ್ಜಿಸುತ್ತಾನೆ. ಯೆಹೋವನು ಭೂಮಿಯ ಕಟ್ಟ ಕಡೆಯವರೆಗೂ ನ್ಯಾಯ ತೀರಿಸುವನು. ತಾನು ನೇಮಿಸಿದ ಅರಸನಿಗೆ ಬಲವನ್ನು ಅನುಗ್ರಹಿಸುವನು. ತನ್ನ ಅಭಿಷಕ್ತ ಕೊಂಬನ್ನು ಉನ್ನತ ಮಾಡುವನು. ಎಲ್ಕಾಯನು ರಾಮದಲ್ಲಿ ತನ್ನ ಮನೆಗೆ ಹೋದನು. ಹುಡುಗರು ಯಜಮಾನನ ಎಲಿಯ ಕೈಗೊಪ್ಪಿಸಿಕೊಂಡು ಯೆಹೋವನನ್ನು ಸೇರಿಸುತ್ತಿದ್ದನು. ಹಲ್ಲೆಲೂಯಾ. ಪ್ರೀತಿಯ ಸಹೋದರ ಸಹೋದರರೇ, ನೋಡಿ, ಇಲ್ಲಿ ಆಕೆಯು ಮಾಡಿದ ಪ್ರಾರ್ಥನೆಯು ದೇವರಿಗೆ, ಮಗನನ್ನು ಬಿಟ್ಟು ಆಕೆಯು ದೇವರಿಗೆ ಸ್ತೋತ್ರವನ್ನು ಪ್ರಾರ್ಥನೆಯನ್ನು ಸಲ್ಲಿಸಿದರೆಂಬುದು ನೋಡ್ತೇವೆ. ಇದೇ ರೀತಿಯಾಗಿ ಆಕೆಯು ಬಿಟ್ಟು ಹೋದ ಮೇಲೆ ಎಲಿಯ ದಿವಸ ಮಲಗಿರಬೇಕಾದರೆ, ಪ್ರೀತಿಯ ಸಹೋದರ ಸಹೋದರೇ, ಆ ದೇವಾಲಯದಲ್ಲಿ ದೀಪವು ಉರಿಯುತ್ತಿತ್ತು. ಎಲಿಯ ಮಲಗಿದ್ದರು. ಆ ದೀಪವನ್ನು ಕಾದು ಪಕ್ಕದಲ್ಲಿ ಇದ್ದ ಸಾಮುವೇಲನು ಕಾಯುತ್ತಿದ್ದನು. ಪ್ರೀತಿಯ ಸಹೋದರ ಸಹೋದರನೇ, ಒಂದು ಶಬ್ದ ಬರುತ್ತದೆ, ಸಾಮುವೇಲನೇ 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 ಅಂದಾಗ ಸಾಮುವೇಲನು ಹೋಗಿ ಎಲಿಯನು ತಟ್ಟಿ ಎಬ್ಬಿಸಿ, ನನ್ನನ್ನು ಕರೆದಿರಾ? ಇಲ್ಲ ಮಗನೇ, ಹೋಗಿ ಮಲಗಿಕೋ. ಪ್ರೀತಿಯ ಸಹೋದರ ಸಹೋದರಿ, ಆತನು ಹೋಗಿ ಪುನಃ ಮಲಗಿಕೊಳ್ಳುತ್ತಾನೆ. ಪುನಃ ದೇವರ ಶಬ್ದ ಅದೇ ರೀತಿಯಾಗಿ ಕೇಳಿಸುತ್ತದೆ, ಸಾಮುವೇಲನೇ ಸಾಮುವೇಲನೇ ಸಾಮುವೇಲನೇ. ಪುನಃ ಆತನು ಎಲಿಯ ತಟ್ಟಿ ಎಬ್ಬರಿಸುತ್ತಾನೆ, ನಾನು ನಿನ್ನನ್ನು ಕರೆದಿಲ್ಲ, ಹೋಗಿ ಮಲಗಿಕೋ. ಆತನು ಹೋಗಿ ಪುನಃ ಮಲಗಿಕೊಳ್ಳುತ್ತಾನೆ. ಸ್ವಲ್ಪ ಹೊತ್ತಾದ ಮೇಲೆ ಪುನಃ ಅದೇ ಶಬ್ದ ಬರುತ್ತದೆ. ಆಗ ಪುನಃ ಆತನು ಎಲಿಯ ಎಬ್ಬರಿಸಿದಾಗ ಎಲಿಯತನೇ, ಮಗನೇ, ದೇವರೇ ನಿನ್ನನ್ನು ಕರೆಯುತ್ತಿದ್ದಾರೆ. ಇನ್ನು ಮುಂದೆ ದೇವರು ಇನ್ನೊಂದು ಸರಿ ನೀನು ಕರೆದರೆ ನಾನು ಸಿದ್ಧನಿದ್ದೇನೆ ಎಂದು ಹೇಳು ಕಳಿಸಿದರು. ಪ್ರೀತಿಯ ಸಹೋದರ ಸಹೋದರೇ, ದೇವರ ಕರೆಯು ಸಾಮುವೇಲನಿಗೆ ದೇವರ ವಾಣಿಯು ಕೇಳಿಸಿತು. ಅದೇ ಎಲಿಯ ಹೇಳಿದಾಗ, ನೀನು ಪುನಃ ಆ ಶಬ್ದ ಕೇಳಿದಾಗ ಸಾಮುವೇಲನು ನಾನು ಸಿದ್ಧನಿದ್ದೇನೆ ಎಂದಾಗ ದೇವರು ಆತನಿಗೆ ಕೊಟ್ಟ ಆ ದೇವರ ಕರುಣೆ, ದೇವರ ಶಕ್ತಿ ಆತನ ಮೇಲೆ ಇಳಿದು ಬಂತು. ಪ್ರೀತಿಯ ಸಹೋದರ ಸಹೋದರೇ, ನಾವು ಸಹ ದೇವರಿಗೆ ಕರೆ ಹೊಂದಿದ್ದರೆ ದೇವರು ಯಾವುದೋ ಒಂದು ಸಮಯದಲ್ಲಿ ಕರೆದು ನಮ್ಮನ್ನು ಬಲಪಡಿಸುತ್ತಾರೆ.
ನಮ್ಮನ್ನು ದೇವರ ವ್ಯಕ್ತಿಗಳನ್ನಾಗಿ ಮಾರ್ಪಡಿಸುತ್ತಾರೆ. ದೇವರ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸುತ್ತಾರೆ. ಕೆಲವರು ಆ ವಾಕ್ಯವನ್ನು ಸಾರಬೇಕಾದರೆ ರಕ್ಷಣೆ ಹೊಂದುತ್ತಾರೆ. ಕೆಲವರು ಶುಭ ಸಂದೇಶದಲ್ಲಿ ಬೇರೂರಿ ಇತರರಿಗೆ ಈ ಹಲವಾರು ರೀತಿಯಿಂದ ಅದನ್ನು ಅರ್ಥ ಮಾಡಿಕೊಳ್ಳುವ, ಇನ್ನೊಬ್ಬರಿಗೆ ಹೇಳುವ ಕೃಪೆಯನ್ನು ದೇವರು ನೀಡುತ್ತಾರೆ. ದೇವರು ಕರೆ ಹೊಂದಿದ್ದವರು ಪ್ರೀತಿಯ ಸಹೋದರ ಸಹೋದರರೇ, ದೇವರು ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ. ಏಕೆಂದರೆ ದೇವರು ಸಾಮುವೇಲನ್ನು ಕರೆದರು. ಎಲಿಯ ಹೇಳಿದ ಮೇಲೆ ಆತನು ಹೇಳಿದನು, ನಾನು ಸಿದ್ಧನಿದ್ದೇನೆಂದಾಗ ದೇವರು ಆತನನ್ನು ಆಶೀರ್ವದಿಸಿದರು. ದೇವರು ಆತನನ್ನು ಬಲ ತುಂಬಿದರು. ದೇವರು ಆತನನ್ನು ಒಂದು ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡಿದರು ಎಂಬುದನ್ನು ನಾವು ನೋಡುತ್ತೇವೆ. ಪ್ರೀತಿಯ ಸಹೋದರ ಸಹೋದರಿ, ನೀವು ಸಹ ದೇವರ ಕರೆಗೆ ಹೊಂದಿದರೆ ನೋಡಿ, ಸಾಮುವೇಲನು ಈ ಲೋಕಕ್ಕೆ ಬರುವುದಕ್ಕೆ ಮುಂಚೆ, ತಾಯಿಯ ಗರ್ಭದಲ್ಲಿ ಬೀಳುವುದಕ್ಕೆ ಮುಂಚೆ, ಆಕೆಯು ಸಾಮುವೇಲನ ಅನ್ನಾಳು ಈ ಲೋಕದಲ್ಲಿ ದುಃಖದಲ್ಲಿ ಇದ್ದಳು, ಸಂತೋಷವೇ ಇಲ್ಲದೆ ಇದ್ದಳು. ಆಕೆಯು ಮದುವೆಯಾಗಿ ಗರ್ಭ ಧರಿಸಲಿಲ್ಲ. ಆತನು ಎಲ್ಕಾಯನು ಎರಡನೆಯ ಮದುವೆ ಮಾಡಿಕೊಂಡು ಆಕೆಗೆ ಮಕ್ಕಳಾದ ಮೇಲೆ ಅವರು ಹೀಯಾಳಿಸಿದಾಗ ಈಕೆಯು ಬೇಸರದಿಂದ ಹೋಗಿ ಆಕೆಯು ಹೇಳಿಕೊಂಡಳು, ಓ ಯೆಹೋವನೇ, ನೀನು ನನಗೆ ಒಂದು ಮಗುವನ್ನು ಕೊಟ್ಟರೆ ಆ ಮಗುವನ್ನು ನಾನು ಪ್ರತಿಷ್ಠಾಪಿಸಿ ಆತನು ಹುಟ್ಟಿದಾಗಿನಿಂದ ಕೊನೆಯವರೆಗೂ ನಿನ್ನ ಸೇವೆಯ ಮಾಡುವಾಗಿ ನಾನು ಮಾಡುತ್ತೇನೆ ಎಂದು ಹೇಳಿ ಆಕೆಯು ಅರಿಕೆ ಮಾಡಿದಾಗ ಆಕೆಯು ಗರ್ಭ ಧರಿಸಿದಳು. ಆಕೆಯ ಕಣ್ಣೀರನ್ನು ನೋಡಿ ದೇವರು ಆಶೀರ್ವದಿಸಿದರು. ಪ್ರೀತಿಯ ಸಹೋದರ ಸಹೋದರರೇ, ನೀವು ಸಹ ಈ ಲೋಕದಲ್ಲಿ ಯಾವ ಚಿಂತೆ ಇಲ್ಲದೆ ದೇವರಿಗೆ ನಿಮಗೆ ಆಗಬೇಕಾದ ಕಾರ್ಯವನ್ನು, ನಿಮಗೆ ಯಾವುದೇ ರೀತಿ ಲೋಕದಲ್ಲಿ ಕಾಯಿಲೆ ಇದೆಯಾ, ತೊಂದರೆ ಇದೆಯಾ, ಆ ಕಾಯಿಲೆಯನ್ನು ದೇವರಿಗೆ ಸಮರ್ಪಿಸಿ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ, ದೇವರಲ್ಲಿ ನೀನು ಸಮರ್ಪಣೆ ಮಾಡಿದಾಗ ದೇವರು ನಿಮಗೆ ತಕ್ಷಣ ಉತ್ತರ ಕೊಡುವರು. ಪ್ರೀತಿಯ ಸಹೋದರ ಸಹೋದರರೇ, ಉತ್ತರಕ್ಕೆ ನಾವು ಕಾದಿರಬೇಕು. ಈ ಲೋಕದಲ್ಲಿ ಎಷ್ಟೋ ಜನರು ಈ ಕಷ್ಟದಲ್ಲಿಯೂ ತೊಂದರೆಯಿದ್ದಾರೆ. ಎಷ್ಟೋ ಜನರಿಗೆ ಕೆಲಸ ಕಾರ್ಯಗಳಿಲ್ಲ. ಆ ಕೆಲಸ ಕಾರ್ಯಗಳಿಗೆ ಅವರು ಪ್ರಾರ್ಥಿಸಿದಾಗ, ದೇವರಿಗೆ ಒಳ್ಳೆ ರೀತಿಯಾಗಿ ಸಮರ್ಪಣೆ ಮಾಡಿದಾಗ ದೇವರು ಯಾವ ರೀತಿಯಾಗಿ ಅನ್ನಾಳನ್ನು ಆಶೀರ್ವದಿಸಿದರು ಅದೇ ರೀತಿಯಾಗಿ ನಿಮ್ಮನ್ನು ಆಶೀರ್ವದಿಸಿದರು. ಪ್ರೀತಿಯ ಸಹೋದರ ಸಹೋದರರೇ, ಕೆಲವರು ಹಲವಾರು ರೀತಿಯ ಮನೆಯಲ್ಲಿ ಶಾಂತಿ ಇಲ್ಲ, ಸಮಾಧಾನವಿಲ್ಲ ಎಂದು ನೀವಿರಬಹುದು. ಸಮಾಧಾನಕ್ಕಾಗಿ ನೀವು ಅನ್ನಾಳು ಯಾವ ರೀತಿಯಾಗಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದಳು ಅದೇ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡಿದವಾಗ ಖಂಡಿತವಾಗಿಯೂ ದೇವರು ನಿಮ್ಮನ್ನು ಆಶೀರ್ವದಿಸುವರು. ಪ್ರೀತಿಯ ಸಹೋದರ ಸಹೋದರರೇ, ನೀವು ಸಹ ದೇವರಲ್ಲಿ ಪ್ರಾರ್ಥಿಸಿರಿ, ದೇವರೊಟ್ಟಿಗೆ ಒಂದಾಗಿರಿ. ಅನ್ನಾಳು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಿದಳು ಅದೇ ರೀತಿಯಾಗಿ ಪ್ರಾರ್ಥನೆ ಮಾಡುವ ಮಕ್ಕಳಾಗಿ ನಾವು ಮಾರ್ಪಡೋಣ. ದೇವರಲ್ಲಿ ಒಂದಾಗೋಣ, ದೇವರ ಕರೆಗೆ ಕಿವಿಗೊಡೋಣ. ದೇವರು ನಮ್ಮನ್ನು ಎಂದೆಂದಿಗೂ ನಮ್ಮನ್ನು ಕಾಪಾಡುವರು. ಪ್ರೀತಿಯ ಸಹೋದರ ಸಹೋದರರೇ, ಆಮೇನ್. ಸರ್ವಶಕ್ತರು ಮಹಾಪರಿಶುದ್ಧರಾದ ಸ್ವಾಮಿ ಯೇಸುವೆ, ಕರುಣಾಕರ ತಂದೆಯೇ, ಈ ಸಮಯಕ್ಕಾಗಿ ನಿಮಗೆ ಸ್ತೋತ್ರ, ವಂದನೆ, ನಿಮಗೆ ಆರಾಧನೆ ಯೇಸುವೆ. ಈ ಸಮಯದಲ್ಲಿ ಲೋಕದಲ್ಲಿರುವ ಎಲ್ಲಾ ರೀತಿಯ ಕಾರ್ಯಗಳು ಒಳ್ಳೆ ರೀತಿಯಾಗಿ ನಡೆಯಲಿ ಸ್ವಾಮಿ. ಪ್ರತಿಯೊಬ್ಬರು ಅಪ್ಪ ಈ ವಾಕ್ಯವನ್ನು ಆಲಿಸಬೇಕಾದರೆ ಅವರಿಗೆ ನಿನ್ನ ಕೃಪೆಯು, ನಿನ್ನ ಕರುಣೆಯು ಯಾವ ರೀತಿಯಾಗಿ ಅನ್ನಾಳನ್ನು ಆಶೀರ್ವದಿಸಿದರು ಅದೇ ರೀತಿಯಾಗಿ ಪ್ರತಿಯೊಬ್ಬರೂ ಸಹ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದಾಗ ಅವರನ್ನು ಆಶೀರ್ವದಿಸಿರೆಂದು ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್.